ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಸಿ ಬರಗಾಲ ಎಂದು ಘೋಷಿಸಿ ಎಕರೆಗೆ 25,000 ಪರಿಹಾರ ನೀಡುವಂತೆ ಆಗ್ರಹಿಸಿ ಎಸ್ಯುಸಿಐ ಪ್ರತಿಭಟನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪಾದಯಾತ್ರೆ. ಪ್ರಣವಾನಂದ ಸ್ವಾಮೀಜಿ. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮೇಲೆ ಹಲ್ಲೆ ಪ್ರಕರಣ ದಾಖಲು. ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕ ದಾದಾ ಸಾಹೇಬ್ ಕಾನ್ಶಿರಾಮ್ ರವರ 19ನೇ ಪುಣ್ಯಾನುಮೋದನೆ. ಈಗ ವಾರ್ತೆಗಳ ವಿವರ. ಭೀಮಾ ನದಿ ಪ್ರವಾಹ ಕಳೆದುಕೊಂಡ ರೈತರಿಗೆ ಪ್ರತಿ ಎಕರೆಗೆ 25,000 ಪರಿಹಾರ ಮತ್ತು ಹಸಿ ಬರಗಾಲ ಎಂದು ಘೋಷಿಸಿ ಪ್ರವಾಹಕ್ಕೆ ತುತ್ತಾಗಿರುವ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಎಸ್ಯುಸಿಐ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಬೆಳೆ, ಮನೆ ಸೇರಿದಂತೆ ಹಲವಾರು ಆಸ್ತಿ ಪಾಸ್ತಿ ಹಾನಿ ಉಂಟಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ಹಸಿ ಬರಗಾಲ ಎಂದು ಘೋಷಿಸಿ ಪ್ರತಿ ಎಕರೆಗೆ 25,000 ಪರಿಹಾರ ನೀಡಿ ಮುಳುಗಡೆಯಾಗುತ್ತಿರುವ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಎಸ್ಯುಸಿಐ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬಳಿಕ ಪ್ರತಿಭಟನೆ ಉದ್ದೇಶಿಸಿ ಎಸ್ಯುಸಿಐ ಸಂಘಟನೆ ಮುಖಂಡರು ಮತ್ತು ಮನೆ ಬೆಳೆ ಕಳೆದುಕೊಂಡ ಮಹಿಳೆಯರು ಮಾತನಾಡಿದರು. ಸಮಸ್ತ ಕಲಬುರಗಿ ಜಿಲ್ಲೆಯ ರೈತ ಬಾಂಧವರೇ, ಇವತ್ತು ನಮ್ಮ ರೈತ ಸಂಘಟನೆ ಎಐಕೆಕೆಎಂಎಸ್ ವತಿಯಿಂದ ಹಾಗೂ ಎಸ್ಯುಸಿಐ ಕಮ್ಯುನಿಸ್ಟ್ ಸ್ನೇಹಿತರೆ, ನಮ್ಮ ಜಿಲ್ಲೆ ಇವತ್ತು ಪ್ರವಾಹದಿಂದ ಮುಳುಗೋಗಿದೆ. ಹಸಿಬರ ಘೋಷಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಬಂದಿದ್ದರೆ ಎಕರೆಕ್ಕೆ 25,000 ಪರಿಹಾರ ಘೋಷಣೆ ಮಾಡಬೇಕಂತೇಳಿ ನಮ್ಮ ಸಂಘಟನೆ ಮತ್ತು ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ರೈತರು ಸಾವಿಗೀಡಾಗಿದ್ದಾರೆ, ದನ ಕರುಗಳು ಸತ್ತಿದೆ. ಇವತ್ತು ಮನೆಯಲ್ಲಿ ನೀರು ನುಗ್ಗಿ ದವಸ ಧಾನ್ಯಗಳೆಲ್ಲ ಹಾಳಾಗಿದೆ. ಅವರಿಗೆ ಎಲ್ಲರಿಗೆ ಬೆಳೆ ನಷ್ಟ ಪರಿಹಾರ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಒಂದು ವೇಳೆ ನೀವು ಎಕರೆಕ್ಕೆ 25,000 ರೂಪಾಯಿ ಕೊಡಲಿಲ್ಲ ಅಂತಂದರೆ ನಾವು ಉನ್ನತವಾದ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ. ಈ ದಿಸೆಯಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಆಗ್ರಹಿಸ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ರೈತರ ಪರಿಸ್ಥಿತಿ ಬೆಳೆ ನಷ್ಟದಿಂದ ಇವತ್ತು ಮುಂಗಾರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ. ಆದ್ದರಿಂದ ಸರ್ಕಾರಗಳು ಎಚ್ಚೆತ್ತು ರೈತರ ಭವಿಷ್ಯವನ್ನು ನಿರ್ಮಿಸಬೇಕು. ಮಳೆ ಬಂದದ್ರಿ, ಮನೆ ಮುಣಿಗ್ಯಾವ, ನಮ್ಮ ಮನೆ ಮಾಲ್ ಹರ್ಕೊಂಡು ಹೋಗ್ಯದ. ಇವತ್ತಿಲ್ಲ ನಾಳೆ ಈಗ ನಮಗೊಂದು ಮನೆ ಕಟ್ಸಿಕೊಡ್ರಿ, ಸರ್ಕಾರ ಸಹಾಯ ಆಗಬೇಕು. ನಮ್ಗೆ ಅಷ್ಟೇ ಸಾಕ್ರಿ. ನಾವು ಎಲ್ಲನೋ ಕೂಲಿ ನಾಲಿ ಮಾಡಿ ಬದುಕ್ತೀವಿ. ನಾವು ಈ ವರ್ಷ ಬಳಕೊಂಡ್ ಮಕ್ಕಂಡೇವ್. ನಾವು ಸತ್ಯವಂದ್ರೆ ಮನೆ ಎಲ್ಲ ನೆಂದು ಉಬ್ಕೊಂಡು ನಿಂತಾವ್. ಇಷ್ಟ ನೋಡ್ರಿ, ನಮಗೆ ಮನೆ ಬೇಕು. ಇದ್ದವ್ರಿಗೆ ಕೊಟ್ಕೊಂಡ ನಾವು ಹೊಳಿ ಬಾಯಾಗಿದ್ದೀವಿ. ನಮ್ಮ ಶಿಬಿರ ಕಟ್ಟಿ ಏರಿಯಾ ಪೂರ ಮುಣಗ್ಲತ್ತದ. ನಮ್ಗೆ ಆಗಲ್ಲ ನೋಡ್ರಿ, ಮನೆ ಬೇಕು. ಸವಿತ್ರಮ್ಮ. ಮಳೆನಿಂದ ಏನ್ರಿ ಎಲ್ಲ ಮನೆಗಳು ಬಿದ್ದಿದಾವು. ಜೋಳ, ಜಪ್ತಿ, ಬ್ಯಾಳಿ, ಮಕ್ಕಳು ಬಾಣೆತನ ಅದು ಮಕ್ಕಳು ಕೂಡ ಹರ್ಕೊಂಡು ಹೋಗಪ್ಲೆ ಆಗ್ಯದ್ರಿ. ಮನೆ ಬಂದು, ಮಳೆ ಬಂದು, ಹೊಳಿ ಬಂದು ಯಾವ್ದಕ್ಕಂತ ಆಳ್ಬೇಕು ನಾವು. ಮನೆ ಮಕ್ಕಳು ಬಾಣೆತನ ಮಾಡಿ ವರ್ಷಿನ ಮೇಲೆ ಹಾಕಿದ್ದು ಕೂಸುಗಳು ಹರ್ಕೊಂಡು ಹೊಂಟಾವ. ಯಾವ್ದಂತ ಹಿಡಿಬೇಕು ನಾವು. ಹೋಗ್ಬೇಕಂದ್ರೆ ದಾರಿಗೆ ನೀರು ಎಕಡಿನಿಂದ ಹೋಗ್ಬೇಕು.
ಮ್ಯಾಳಿ ಮೇಲಿಂದ ಹಾರ್ಲಕತ್ತದ. ಮ್ಯಾಳಿ ಮೇಲಿಂದ ಹಾರಿದ್ರೆ ಅವು ಕಲ್ಲು ಬಿದ್ದಾವ ತೆಳಗೆ ಮ್ಯಾಳಿ ಮೇಲಿಂದ. ಅದಕ್ಕೆ ನಮಗೂ ಬೇಕ್ರಿ ಹೊಸ ಮನೆ ಕಟ್ಟಿ ಕೊಡಬೇಕು. ನಾವು ಅದಕ್ಕೆ ಬಂದಿದ್ದೇವೆ. ಈಗ ಹೊಟ್ಟಿ ಕೂಳಿಗೆ ಜೋಳ ಹರ್ಕೊಂಡು ಹೋಗ್ಯಾವ, ಬ್ಯಾಳಿ ಹರ್ಕೊಂಡು ಹೋಗ್ಯಾವ. ಇದ್ದದ್ದು ರಾಸಾನ ಇದ್ದದ್ದು ಮನ್ಯಾಗ ರಾಸಾನ ಹಾಕಿದ ಸತಿಕೆ ಕೂಡ ಮನೆಯಾಗಿಲ್ಲ. ನಾವು ಬೇಡ್ಕೊಂಡ್ ತಿನ್ನೋ ಪರಿಸ್ಥಿತಿ ಬಂದೈತೆ. ನಮ್ಗೆ ಜಾಗ ಬೇರೆ ಕಡೆ ಸ್ಥಳಾಂತರ ಮಾಡಿ ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು, ಬೇರೆ ಮನೆ ಕಟ್ಟಿ ಕೊಡ್ಬೇಕ್ರಿ. ಅದು ಇದ್ದ ಜಾಗ ನಮ್ಗೆ ಇರ್ಲಾಕ ಆಗಲ್ರಿ. ಆಗ್ಲಾಗ ಒಳಿದಂಡಿಗೆ ಇವ್ರಿ ನಾವು ಸೀವರ್ ಕಟ್ಟಿ ಏರಿ ಒಳಿದಂಡಿಗೆ ಅದ. ಅದು ಆ ಮನೆಗೆ ಇರ್ಲಾಕ ಆಗಲ್ಲ ನಮಗೂ. ಬೇರೆ ಕಡೆಗೆ ಎಲ್ಲೇನ ತೋರಿಸಿ ಜಾಗ ಕಟ್ಟಿ ಕೊಡ್ಬೇಕು. ನಮ್ಗೆ ಒನಗುಂಟ ರೀ. ಎಷ್ಟು ಮನೆಗಳು ಮನೆಯವ್ರಿ? ನಮ್ಮ ಮನೆ ಊರ್ ದೊಡ್ಡದ್ರಿ. ಎಲ್ಲ ಮನೆಗಳು ಒಂದೊಂದು ದನನ ಹರ್ಕೊಂಡು ಹೋಗಿದ್ದೇವು, ಸಾಮಾನು ಹರ್ಕೊಂಡು ಹೋಗಿದ್ದೇವು, ಕುರಿ ಹರ್ಕೊಂಡು ಹೋಗಿದ್ದೇವು. ಯಾವ್ದಕ್ಕಂತ ಹಿಡಿಬೇಕು ನಾವು? ಪ್ರತಿ ವರ್ಷ ಮಳೆ ಬಂದ್ರೆ ಇದೇ ಸಮಸ್ಯೆ ರೀ. ವರ್ಷನೂ ಇದೇ ಸಮಸ್ಯೆ ರೀ. ಒಂದ್ ವರ್ಷ ಬಂದಿತ್ತಂದ್ರೆ ಒಂದ್ ವರ್ಷ ಏನನ್ನ ಮಾಡ್ಕತ್ತಿದ್ದೇವು. ಪ್ರತಿ ವರ್ಷ ಇದೇ ತರ ಅದ. ನಮ್ಗೆ ಬೇರೆ ಕಡೆ ಸ್ಥಳಾಂತರ ಮಾಡಿ ಶಾಶ್ವತ ಪರಿಹಾರ ಕೊಡ್ಬೇಕು ನೋಡ್ರಿ. ಈ ಸಂದರ್ಭದಲ್ಲಿ ಎಸ್ಯುಸಿಐ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಪ್ರವಾಹ ಸಂತ್ರಸ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈಡಿಗ ಬಿಲ್ಲವ ಧೀವರು ಸಮಾಜದ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಕೂಡಲೇ 500 ಕೋಟಿ ರೂಪಾಯಿ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಾರಾಯಣ ಗುರು ಶಕ್ತಿಪೀಠ ಕರದಾಳದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಣವಾನಂದ ಸ್ವಾಮೀಜಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕುಲಕಸುಬು ಕಳೆದುಕೊಂಡ ಕಲ್ಯಾಣ ಕರ್ನಾಟಕ ಈಡಿಗರಿಗೆ ಪ್ರತಿ ಕುಟುಂಬಕ್ಕೆ 5 ಎಕರೆ ಜಮೀನು ಮಂಜೂರು ಮಾಡಬೇಕು. 2A ನಲ್ಲಿರುವ ಆರ್ಯ ಈಡಿಗ ಸಮಾಜವನ್ನು ಎಸ್ಟಿ ಮೀಸಲಾತಿ ಕಲ್ಪಿಸಬೇಕು. ಬೆಂಗಳೂರಿನ ವಿಧಾನಸೌಧದ ಮುಂದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಬೇಕು. ಮದ್ಯ ಮಾರಾಟದಲ್ಲಿ 50% ಮೀಸಲಾತಿ ನೀಡಬೇಕು. ಶಿವಮೊಗ್ಗ, ಮಂಗಳೂರು, ಕಾರವಾರ, ಉಡುಪಿ ಜಿಲ್ಲೆಗಳಲ್ಲಿ ಸರ್ಕಾರದಿಂದ IAS, IPS, KAS ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಬೇಕು. ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಸ್ಥಾಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಡಾಕ್ಟರ್ ಪರಮಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರು ಜನವರಿ 6ರಂದು ಚಿತ್ತಾಪುರ ತಾಲೂಕಿನ ಕರ್ದಾಳದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಳಿಕ ಮಾತನಾಡಿದ ಅವರು, ಕೆಲವು ರಾಜಕೀಯ ನಾಯಕರು ತಮ್ಮ ರಾಜಕೀಯ ತೆವಲಿಗಾಗಿ ಕೂಡಲ ಸಂಗಮ ಪೀಠದ ಪಂಚಮಸಾಲಿ ಸಮುದಾಯದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಉಚ್ಚಾಟನೆ ಮಾಡಿರುವುದು ಖಂಡನೀಯ. ಯಾವುದೇ ಸಮುದಾಯದವರು ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡಬಾರದು. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸಮುದಾಯದವರು ಸೇರಿಕೊಂಡು ಸಭೆ ಮಾಡಿ ಬಗೆಹರಿಸಿಕೊಳ್ಳಬೇಕು ಎಂದರು. ರೂಪಾಯಿಯನ್ನು ಘೋಷಣೆ ಮಾಡಿ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಕೂಡ ಈಗಾಗಲೇ ಪ್ರಾರಂಭ ಆಯಿತು. ಕಳೆದ 2.5 ವರ್ಷವಾಗಿ ಯಾವುದೂ ಸರ್ಕಾರಗಳ ವಿರುದ್ಧವಾಗಲಿ ನಮ್ಮ ಹಕ್ಕಿಗೋಸ್ಕರ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಲಿಲ್ಲ. ಈ ಸರ್ಕಾರಲ್ಲಿ ಒಂದಷ್ಟು ನಂಬಿಕೆಯನ್ನು ಇಟ್ಕೊಂಡು ನಾವು ಕೂತಿದ್ದೇವೆ. ಯಾಕೆಂದರೆ ಅದನ್ನ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿ, ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ಇವತ್ತಿನ ಸರ್ಕಾರದ ಭಾಗವಾಗಿರತಕ್ಕಂಥ ಮಂತ್ರಿಗಳೆಲ್ಲರೂ ಕೂಡ ಭಾಗವಹಿಸಿ ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ನಮ್ಮ ಸರ್ಕಾರ ಬಂದರೆ ನಾವು ಇನ್ನು ಮಾಡಿಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಆದರೆ ಕಳೆದ 2.5 ವರ್ಷವಾಗಿ ಒಂದು ನಿಯೋಗವನ್ನು ತಗೊಂಡು ಹೋದಕ್ಕೆ, ಮುಖ್ಯಮಂತ್ರಿ ಮುಂದೆ ಕೂಡಿಸೋದಕ್ಕೆ ಇವರಿಗೆ ಯಾರಿಗೂ ಸಾಧ್ಯವಾಗಲಿಲ್ಲ. ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ 2 ಬೇಡಿಕೆ ಈಗಾಗಲೇ ಈಡೇರಿಸಿದ್ದಾರೆ ಹಿಂದಿನ ಸರ್ಕಾರ. ಈಗಿನ ಸರ್ಕಾರ ಬಂದ ಮೇಲೆ ನಮಗೆ ಏನೂ ಆಗಲಿಲ್ಲ ಅಂತ ಬಂದಾಗ ನಾವೆಲ್ಲರೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದಿಂದ ಇವತ್ತಿನ ಪತ್ರಿಕಾಗೋಷ್ಠಿ ನಡೀತಾ ಇರೋದು. ಆದ್ದರಿಂದ ನಾವೊಂದು ನಿರ್ಣಯ ತೆಗೆದುಕೊಂಡಿದ್ದೀವಿ. ಜನವರಿ 6ನೇ ತಾರೀಕು ಈ ಬೇಡಿಕೆಗಳೆಲ್ಲವನ್ನೇ ಇಟ್ಕೊಂಡು ನಾರಾಯಣ ಗುರು ಶಕ್ತಿ ಪೀಠದಿಂದ ಕರದಾಳಿಂದ ಬ್ಯಾಂಗ್ಳೂರುವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನೇ ಮಾಡಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡಿದ್ದೇವೆ. ಸುಮಾರು 40-42 ದಿನದ ಕಾಲದ ಪಾದಯಾತ್ರೆ, 700 ಕಿಲೋಮೀಟರ್ ಪಾದಯಾತ್ರೆ. ಅದು ಫ್ರೀಡಮ್ ಪಾರ್ಕಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡುತ್ತೇವೆ. ಯಾಕೆಂದರೆ ಸಮುದಾಯದ ಮುಂದೆ ಬೇರೆ ದಾರಿಯನ್ನೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರಲ್ಲಿಯೂ ಕೂಡ ನಮ್ಮದೇ ಸಮುದಾಯದ 6 ಜನ, 4 ಜನ MLA ಇದ್ದಾರೆ, 2 MLCಗಳಿದ್ದಾರೆ, ಅದರಲ್ಲಿ ಒಬ್ಬರು ಮಂತ್ರಿಯೂ ಕೂಡ ಇದ್ದಾರೆ. ಆದ್ದರಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 3 ಬಜೆಟ್ ಮಂಡನೆ ಮಾಡಲಾಯಿತು. ಎಲ್ಲಿಯೂ ಕೂಡ ನಾರಾಯಣ ಗುರುಗಳ ನಿಗಮಕ್ಕನ್ನು ಹಣೆಯನ್ನು ಕೊಡಲಿಲ್ಲ. ಮಾತೆತ್ತಿದರೆ ಇವರೆಲ್ಲರೂ ನಾರಾಯಣ ಗುರುಗಳ ಹೆಸರು ಕೂಡ ಹೇಳುತ್ತಾರೆ. ಆದ್ದರಿಂದ ಮೊನ್ನೆ ಕಲಬುರಗಿಯಲ್ಲಿಯೂ ಕೂಡ ಆಗಿರೋ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮದಲ್ಲಿಯೂ ಕೂಡ ಜಿಲ್ಲಾ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಭಾಗವಹಿಸದೆ
ಸಮುದಾಯಕ್ಕೆ ಅಪಮಾನ ಮಾಡೋದು ಕೂಡ ನಾವು ಗಮನಿಸಿ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಿಲ್ಲ. ಸೊ ಇದೆಲ್ಲವನ್ನೇ ನೋಡಿದಾಗ ಎಲ್ಲಿಯೂ ಒಂದು ಕಡೆ ಸಮಾಜವನ್ನೇ ಹತ್ತಿಕ್ಕುವ ಪ್ರಯತ್ನ ಸರ್ಕಾರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಭಾವನೆ ಇದೆ. ಆದ್ದರಿಂದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರ ಜೊತೆ ಚರ್ಚೆ ಮಾಡಿ ಅವರ ಎಲ್ಲ ವಿಷಯವನ್ನು ಮೊನ್ನೆ ಕೂಡ ಬೆಂಗಳೂರಲ್ಲಿ ತಿಳಿಸಿದ್ದೇನೆ. ಮೊನ್ನೆ ಕಾರ್ಯಕ್ರಮದಲ್ಲಿ ಅವರಾಗೆ ನಿಮ್ಮ ಮುಂದೆ ಹೇಳಿದ್ದಾರೆ, ಪಾದಯಾತ್ರೆ ಮಾಡ್ತಾ ಇದೆ ಎಂದು ಹೇಳಿಬಿಟ್ಟು. ಈ ಬೇಡಿಕೆಯಲ್ಲಿ ಪ್ರಮುಖವಾದ ಬೇಡಿಕೆ ಏನು, ನಾರಾಯಣ ಗುರುಗಳ ನಿಗಮಕ್ಕೆ 500 ಕೋಟಿ ಹಣವನ್ನು ಕೊಡಬೇಕು ಅಂತ ಮೊದಲನೇ ಬೇಡಿಕೆ. ಕಲ್ಯಾಣ ಕರ್ನಾಟಕದ ಬಡ ಈಡಿಗರ ಸಮಸ್ಯೆಯನ್ನೇ, ಕುಲಕಸಬು ಕಳೆದುಕೊಂಡ ಬಡ ಈಡಿಗರಿಗೆ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಾವು ಕೇಳುತ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ 2 ರಿಂದ 5 ಎಕರೆ ಜಮೀನನ್ನೇ ಮಂಜೂರು ಮಾಡಿ ಅಂತಕ್ಕಂಥ ನಾವು ಕೇಳುತ್ತಾ ಇದ್ದೀವಿ. ಸಮಾನತೆಯ ಹರಿಗಾರ ಆಗಿರುವ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಇವತ್ತೂ ಕೂಡ ರಾಜ್ಯದ ರಾಜಧಾನಿ ಇಲ್ಲ ಅಂತಕ್ಕಂಥದ್ದು ಕೂಡ ಭಾಳ ನಮಗೆ ದುಃಖದ ಒಂದು ವ್ಯವಸ್ಥೆಯ ಒಂದು ಭಾಗ. ಆದ್ದರಿಂದ ಈ ಏನೇನು ನಾರಾಯಣ ಗುರುಗಳ ಹೆಸರು ರಾಜ್ಯಾದ್ಯಂತ ಇರುವ ವಿಶ್ವವಿದ್ಯಾಲಯಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಮಾಡಬೇಕು ಅಂತಕ್ಕಂಥದ್ದು, ಆ 4 ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಮಟ್ಟದಲ್ಲಿರ್ತಕ್ಕಂಥ 4 ಜಿಲ್ಲೆಯಲ್ಲಿ 5 ಎಕರೆ ಜಮೀನನ್ನು ಮಾಡಿ IPS, KAS, ತರಬೇತಿ ಶಿಬಿರ ಕೇಂದ್ರ ಹಿಂಗೆ ಎಲ್ಲ ಬೇಡಿಕೆಗಳು ನಿಮಗೆ ಬರೆದಿದ್ದೀನಿ. ಈ ಬೇಡಿಕೆಗಳು ಈಡೇರಿಸಿದವರೆಗೂ ಕೂಡ ಎಲ್ಲವನ್ನು ಒಂದೇ ಸಲ ಕೊಡಿ ಅಂತ ಕೇಳ್ತಾ ಇಲ್ಲ. ಒಂದಷ್ಟು ಬೇಡಿಕೆಗಳನ್ನೇ ಈಡೇರಿಸುವುದವರೆಗೂ ಕೂಡ ನಾವೇನು ಮಾಡೋದಿಲ್ಲ, ಫ್ರೀಡಮ್ ಪಾರ್ಕಿಂದ ಎದ್ದೇಳೋದಿಲ್ಲ. ಮತ್ತು ಈಡಿಗ ಸಮುದಾಯ ಯಾವತ್ತೂ ಕೂಡ 2A ಯಲ್ಲಿರಬೇಕಾದ ಸಮಾಜ ಅಲ್ಲ. ನಾವು ಕಾಡಿನ ಜೊತೆ ಬದುಕಿ ಬಂದವರು, ಸೇಂದಿ ಇಳಿಸಿ ಮಾರಾಟ ಮಾಡಿ ಬಂದವರು. ನಾವು ಒಂದು ಊರಿಂದ ಒಂದು ಊರಿಗೆ ಗುಡಿಸಲು ಕಟ್ಟಿಕೊಂಡು ಹೋಗಿರತಕ್ಕಂಥ ಒಂದು ಸಮಾಜ. ಈ ಸಮಾಜ ST ಮೀಸಲಾತಿಯಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಪ್ರಮುಖವಾದ ನಮ್ಮ ಬೇಡಿಕೆ. ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜ STಯಲ್ಲಿದೆ ಆಲ್ರೆಡಿ. ಕೇರಳದಲ್ಲಿ ನಮಗೆ ಒಳ ಮೀಸಲಾತಿ 20% ಇದೆ. ಸೊ ಕರ್ನಾಟಕದಲ್ಲಿ 2Aಯಲ್ಲಿ ನಮಗೆ ಏನೂ ಕೂಡ ಸಿಗ್ತಾ ಇಲ್ಲದ ಪರಿಸ್ಥಿತಿ ಇದೆ. ಅದರ ಜೊತೆ ಲಿಕ್ಕರ್ ಶಾಪಿಗೆ ಬಂದಾಗ ರಾಜ್ಯ ಸರ್ಕಾರಕ್ಕೆ ಏನು ಘೋಷಣೆ ಮಾಡ್ತಾ ಇದ್ದಾರೆ ಅಂದರೆ 500 ಲಿಕ್ಕರ್ ಶಾಪನ್ನು ನಾವು 10 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೂ ಕೂಡ ಆಗಬಾರ್ದು. ಲಾಟ್ರಿ ಮುಖಾಂತರ ಕೊಡ್ತೀನಿ ಅಂತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು 2ನೇ ಪೀರಿಯಡಲ್ಲಿ ಬಂದ ಮೇಲೆ ಈ ರೀತಿಯಲ್ಲಿ ನಾವು ಬಸವಣ್ಣನವರ ಸಿದ್ಧಾಂತ, ನಾರಾಯಣ ಗುರುಗಳ ಮತ್ತು ಅದನ್ನೇ ಮಾಡಿದಾಗ ಇವರು ಕೂಡ ಸಮಸ್ಯೆಗಳಾಗ್ತದೆ. ಆದ್ದರಿಂದ ಅದು ಕೂಡ ಹೈಕೋರ್ಟಲ್ಲಿ ಖುದ್ದು ನಾನೇ ಈಗ ಅರ್ಜಿ ಕೂಡ ಹಾಕೋದಕ್ಕೆ ನಿರ್ಣಯ ತಗೊಂಡಿದ್ದೀನಿ. ಎಲ್ಲದಲ್ಲಿಯೂ ಕೂಡ ಸಮಾಜವನ್ನೇ ಹತ್ತಿಕ್ಕುವ ಪ್ರಯತ್ನ ಬಹಳ ದೊಡ್ಡದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಬಂಧುಗಳೇ, ನಾವು ಈ ಐತಿಹಾಸಿಕ ಪಾದಯಾತ್ರೆಯನ್ನೇ ನವೆಂಬರ್ 2ನೇ ತಾರೀಕು ಕಲ್ಯಾಣ ಕರ್ನಾಟಕದ ಪೂರ್ವಭಾವಿ ಸಭೆ, ದಯವಿಟ್ಟು ಪಾದಯಾತ್ರದ ಡೇಟ್ ಇನ್ನೊಂದು ಸಲ ಹೇಳುತ್ತಾ ಇದ್ದೀನಿ, ಜನವರಿ 6ನೇ ತಾರೀಕು ಪ್ರಾರಂಭ ಆಗ್ತದೆ. ನವೆಂಬರ್ 2ಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಪೂರ್ವಭಾವಿ ಸಭೆ ಕಲಬುರಗಿಯಲ್ಲಿ ಆಮಂತ್ರಣ ಹೋಟೆಲಲ್ಲಿ ನಡೆಯುತ್ತೆ. ಅಲ್ಲಿ ಮುಖಂಡರುಗಳು ಸಂಬಂಧಪಟ್ಟರೆಲ್ಲರೂ ಭಾಗವಹಿಸಿಕೊಂಡು ದಿನಕ್ಕೆ 20 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡುತ್ತೇವೆ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಕೂಡ 10 ಕಿಲೋಮೀಟ್ರು. 11 ಗಂಟೆ ಒಳಗಡೆ ಆಯಾಯ ಜಿಲ್ಲೆ ಪತ್ರಿಕಾಗೋಷ್ಠಿಗಳಾಗ್ತದೆ. ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಪಾದಯಾತ್ರೆ. 7 ಗಂಟೆಗೆಲ್ಲಿ ನಾವು ವಾಸ್ತವ್ಯ ಹೂಡುತ್ತೆ, ಅಲ್ಲಿ ಧಾರ್ಮಿಕ ಸಭೆಯೊಂದಿಗೆ ಸಮಾಜದ ಜಾಗೃತಿ ಮಾಡಿಕೊಂಡು ಮುಂದೆ ನಾವು ಹಳ್ಳಿಗಳಿಂದ ಹಳ್ಳಿಗಳಿಗೂ ಹೋಗ್ತೇವೆ. ಪಾದಯಾತ್ರೆದ ರೂಟ್ ಬರ್ತಾ ಇರೋದು ಕರದಾಳ, ಚಿತ್ತಾಪುರ, ವಾಡಿ, ಶಾಬಾದ, ಜೇವರ್ಗಿ, ಶಾಪುರ, ಸುರಪುರ, ಲಿಂಗಸೂರು, ತವರಗೆರೆ, ಕುಷ್ಟಗಿಗೆ, ಕೊಪ್ಪಳ, ಗಂಗಾವತಿ, ಹೊಸಪೇಟೆ, ಚಿತ್ರದುರ್ಗ ಟು ಬ್ಯಾಂಗ್ಳೂರು. ಈ ರೀತಿಯಲ್ಲಿ ನಮ್ಮ ಐತಿಹಾಸಿಕ ಪಾದಯಾತ್ರೆಯನ್ನು ಹೋಗುತ್ತೆ. ನಾರಾಯಣ ಶಕ್ತಿಪೀಠದಿಂದ ನೇರವಾಗಿ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿ ಅದನ್ನು ವ್ಯವಸ್ಥೆಗಳನ್ನು ಮಾಡುತ್ತದೆ. ಜೊತೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯು ಕೂಡ ಜೊತೆ ನಿಂತುಕೊಂಡು ಕೆಲಸವನ್ನು ಮಾಡುತ್ತದೆ. ಮತ್ತು ಜೊತೆ ಸೇರತಕ್ಕಂಥ ಎಲ್ಲರನ್ನೇ ಕೂಡ ಸೇರಿಸಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೀವಿ. ಮತ್ತು ಇವತ್ತು ಈ ಮೊನ್ನೆ ನಿಗಮಕ್ಕೆ ಅಧ್ಯಕ್ಷರನ್ನೇ ಘೋಷಣೆ ಮಾಡಿದ್ದಾರೆ. ನಾರಾಯಣ ಗುರುಗಳ ನಿಗಮಕ್ಕೆ ಅಧ್ಯಕ್ಷರನ್ನೇ ಘೋಷಣೆ ಮಾಡಿದ್ದಾರೆ. ಆದರೆ ಏನಾಗಿದೆ ಅಂದರೆ ಇವತ್ತು ಘೋಷಣೆಯಾಗಿ ನನಗೆ ಅನಿಸೋದು 1 ವಾರದಿಂದ 8 ದಿನ ಆಗಿದೆ. ಇವತ್ತುವರೆಗೂ ಆದೇಶ ಪತ್ರವನ್ನು ಕೊಟ್ಟಿಲ್ಲ ಅಧ್ಯಕ್ಷರಿಗೆ. ಹಾಗಾಗಿ ಕೂಡಲೇ ಆ ಅಧ್ಯಕ್ಷರಿಗೆ ಆದೇಶ ಪತ್ರವನ್ನು ನೀಡಿ ಅದನ್ನು ಸದಸ್ಯರು ಎಷ್ಟು ಜನ ಬೇಕೋ ಅಷ್ಟು ಜನರನ್ನು ಸೇರಿಸಿ ಅದನ್ನು ಆಫೀಸನ್ನು ಕೊಟ್ಟು ವ್ಯವಸ್ಥಾಪಿತವಾಗಿ ಮಾಡಬೇಕು. ದೇವರಾಜು ಅರಸು ನಿಗಮದಲ್ಲಿರುವ ನಮ್ಮ ಸಮುದಾಯದಲ್ಲಿರುವ 10 ಕೋಟಿ ರೂಪಾಯಿಯನ್ನೇ
ಅದಕ್ಕಿಂತ ಮುಂಚೆ ಕೋಶ ಮಾಡಿದ್ರು, ನಾರಾಯಣಗುರು ಕೋಶ ಮಾಡಿದ್ದಕ್ಕೆ ಕೊಟ್ಟಿದ್ದು, ಅದನ್ನು ತೆಗೆದು ಈ ಕಡೆ ಹಾಕಿಕೊಂಡು ಉಳಿದ ಅಮೌಂಟು ಕೂಡ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಮತ್ತು ಜಾತಿ ಸೆನ್ಸಸ್ಸಲ್ಲಿ ನಮ್ಮ ಸಮುದಾಯದಲ್ಲಿ ಯಾವುದೂ ಕೂಡ ಕನ್ಫ್ಯೂಷನ್ನೇ ಇಲ್ಲ. ಜಾತಿ ಸೆನ್ಸಸ್ ಆಗಲಿ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಲೆಕ್ಕಾಚಾರ ನಮ್ಮದು ಸ್ವಾಗತ ಇದೆ, ಅದು ವ್ಯವಸ್ಥಾಪಿತವಾಗಿ ಆಗಲಿ. ನಮ್ಮಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಆ 4 ಜಿಲ್ಲೆಯಲ್ಲಿ ಶಿವಮೊಗ್ಗ, ಉಡುಪಿ, ಮಂಗಳೂರು, ಕಾರವಾರ, ಈ 4 ಜಿಲ್ಲೆಯಲ್ಲಿ ನೀವು ಆ ಜಿಲ್ಲೆಯ ಶಿವಮೊಗ್ಗದಲ್ಲಿ ದೀವರನ್ನು ಬರೆಸಿ, ಉತ್ತರ ಕರ್ನಾಟಕದಲ್ಲಿ ನಾಮಧಾರಿ ಅಂತ ಬರೆಸಿ 9ನೇ ಕಾಲಮಲ್ಲಿ, ಮಂಗಳೂರು ಉಡುಪಿಯಲ್ಲಿ ಬಿಲ್ಲವಾಂಗೆ ಬರೆಸಿ 10ನೇ ಕಾಲಮಲ್ಲಿ ಈಡಿಗ ಅಂತ ಬರೆಸಿ ಅಂತ ನಾವು ಹೇಳಿದ್ದೀವಿ. ಕಲ್ಯಾಣ ಕರ್ನಾಟಕದ ಮೈಸೂರು, ಬೆಂಗಳೂರು ಸೇರಿ ಎಲ್ಲ ಕಡೆಯೂ ಕೂಡ ಈಡಿಗ ಅಂತ ಬರೆಸ್ತಾರೆ. ಯಾಕಂದರೆ ಆ ಜಿಲ್ಲೆಯಲ್ಲಿ ನಮ್ಮ ಭಾಳ ದೊಡ್ಡ ಜನ ಪ್ರಾತಿನಿಧ್ಯ ಇದರಿಂದ ನಾವು ಆ ರೀತಿಯಲ್ಲಿ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ, ಕೋಟ ಅವರ ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಆ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ರಾಜ್ಯ ಸರ್ಕಾರ ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ ಸಣ್ಣದಲ್ಲ. ಹಿಂದಿನ BJP ಸರ್ಕಾರ ಇದ್ದಾಗ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು. ಇವತ್ತು ಈ ಸರ್ಕಾರದಲ್ಲಿ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವೆಂಕಟೇಶ್ ಕಡ್ಚೂರ್, ಅಶೋಕ್ ಭೀಮಳ್ಳಿ, ರಮೇಶ್ ಗುತ್ತೇದಾರ್, ಮಲ್ಲಿಕಾರ್ಜುನ್, ಮಹೇಶ್ ಹೋಳ್ಕುಂದ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮೇಲೆ ಹಲ್ಲೆ ಪ್ರಕರಣ ದಾಖಲು. ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕ ದಾದಾ ಸಾಹೇಬ್ ಕಾನ್ಶಿರಾಮ್ ರವರ 19ನೇ ಪುಣ್ಯಾನುಮೋದನೆ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪೆಟ್ರೋಲ್ ಬಂಕ್ ಸಿಬ್ಬಂದಿಯ ಮೇಲೆ ಕಿಡಿಗೇಡಿಗಳ ಗುಂಪೊಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆ ಕಲಬುರಗಿ ನಗರದಲ್ಲಿ ನಡೆದಿದೆ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ವಿಶ್ವರಾಧ್ಯ ದೇವಸ್ಥಾನದ ಬಳಿ ಇರುವ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಯಾದ ತ್ರಿಶೂಲ್ ಮೇಲೆ ಪುಡಿ ರೌಡಿಗಳು ಹಲ್ಲೆ ಮಾಡಿದ್ದಾರೆ. ಪೆಟ್ರೋಲ್ ಹಾಕುವ ವಿಚಾರಕ್ಕೆ ಗಲಾಟೆ ಉಂಟಾಗಿದೆ ಎಂದು ಹೇಳಲಾಗುತ್ತಿದ್ದು, ಮಾರಕಾಸ್ತ್ರಗಳಿಂದ ಹೊಟ್ಟೆಗೆ ತಿವಿದ ಪರಿಣಾಮ ತ್ರಿಶೂಲ್ಗೆ ಗಂಭೀರ ಗಾಯವಾಗಿದ್ದು, ನಗರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಕುರಿತು ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಹುಜನ್ ಸಮಾಜ ಪಕ್ಷದ ಸಂಸ್ಥಾಪಕ ದಾದಾ ಸಾಹೇಬ್ ಕಾನ್ಶಿರಾಮ್ ರವರ 19ನೇ ಪುಣ್ಯಾನುಮೋದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಹುಜನ್ ಸಮಾಜ ಪಕ್ಷದ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬಾಂಬ್ ಸೇಫ್ DS4 ಮತ್ತು ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕ ದಾದಾ ಸಾಹೇಬ್ ಕಾನ್ಶಿರಾಮ್ ರವರ 19ನೇ ಪುಣ್ಯಾನುಮೋದನೆ ಕಾರ್ಯಕ್ರಮವನ್ನು ಬಹುಜನ ಸಮಾಜ ಪಕ್ಷ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಇದೇ
9ರಂದು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ಜಗಜ್ಯೋತಿ ಬಸವಣ್ಣ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿದಂತೆ ವಿವಿಧ ಗಣ್ಯರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಸಲ್ಲಿಸಿ ಬಳಿಕ ಜಗತ್ ವೃತ್ತದಿಂದ ಕನ್ನಡ ಭವನದವರೆಗೆ ಬೈಕ್ ಹಾಗೂ ಕಾರುಗಳ ರ್ಯಾಲಿ ಜರುಗಲಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಕಲಬುರಗಿ ಸೇರಿದಂತೆ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಆಗಮಿಸಲಿದ್ದಾರೆ. ಅಕ್ಟೋಬರ್ ತಿಂಗಳ 9ನೇ ದಿನಾಂಕದಂದು ಇಡೀ ದೇಶ ವ್ಯಾಪ್ತಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಸಂಸ್ಥಾಪಕರು ಮತ್ತು ಬಾಂಬ್ಸೆಪ್, DS4 ಮತ್ತು BVF ಮತ್ತು ಬಹುಜನ ಸಮಾಜ ಪಾರ್ಟಿ ಒಂದು ಮಹಾಪುರುಷರಾದಂಥ ಹುಟ್ಟುಹಾಕಿದಂಥ ಮಹಾಪುರುಷರಾದಂಥ ಮಾನ್ಯವಾದ ದಾದಾ ಸಾಹೇಬ್ ಕಾನ್ಶಿರಾಮ್ ಅವರ 19ನೇ ಒಂದು ಪುಣ್ಯ ಅನುಮೋದನೆ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಒಂದು ವಿಧಾನಸಭೆಗಳಲ್ಲಿ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು, ಬಾಂಬ್ಸೆಪ್ದ ಎಲ್ಲ ಒಂದು ಸಮುದಾಯದವರು ಮತ್ತು BVFದವರು ಒಟ್ಟಾರೆ ಸೇರಿ ಇವತ್ತೇನು ಸಾಮಾಜಿಕ ಪರಿವರ್ತನೆಯ ಮಹಾಪುರುಷರ ವಿಚಾರಧಾರೆಗಳನ್ನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬರ ಆಶಯಗಳು ಏನಿತ್ತು, ಒಂದು ಸಂವಿಧಾನದ ಆಶಯಗಳು ಏನಿತ್ತು, ಅದನ್ನು ಯಥಾವತ್ತವಾಗಿ ಜಾರಿ ಮಾಡಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಬಾಬಾ ಸಾಹೇಬರ ಆಶಯ ಆಗಿತ್ತದು. ಆ ಒಂದು ವಿಚಾರವಾಗಿ ಇಡೀ ದೇಶದಲ್ಲಿ ಒಬ್ಬ ವಿಜ್ಞಾನಿ ಆದಂಥ ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು, ಬಾಬಾ ಸಾಹೇಬ್ರೆ ಅವರಿಗೆ ಒಬ್ಬ ವಿಜ್ಞಾನಿ ಅವರು, ಪಂಜಾಬ್ದಲ್ಲಿ ಒಂದು ರೋಫರ್ ಜಿಲ್ಲೆ ಕಾವಾಸ್ಪುರ್ ಗ್ರಾಮದಲ್ಲಿ ಹುಟ್ಟಿದಂಥ ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು ಒಂದು ಸೈಂಟಿಸ್ಟ್ ಆಗಿ ಅವರು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಡೆಹ್ರಾಡೂನ್ದಲ್ಲಿ ವ್ಯಾಸಂಗಕ್ಕೆ ಹೋದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರನ್ನು 1956ರ ಒಂದು ಬಾಬಾ ಸಾಹೇಬರ ಒಂದು ನಿಧಾನದ ಸುದ್ದಿ ತಿಳ್ಕೊಂಡು ಈಗ ಪರಿಚಯ ಆಗ್ತದೆ. ಮುಂದವರು 1958ರಲ್ಲಿ ಪುಣಾದಲ್ಲಿ ಒಂದು ರಕ್ಷಣಾ ಒಂದು ಇಲಾಖೆಯಲ್ಲಿ ಒಬ್ಬ ಸೈಂಟಿಸ್ಟಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ಈ ಬಾಬಾ ಸಾಹೇಬರ ಒಂದು ಆಶಯ ಏನಿತ್ತು, ಅವರ ಕನಸು ಏನಿತ್ತು, ಅದನ್ನು ನಾನು ಜಾರಿ ಮಾಡಬೇಕಂತೇಳಿ ತಮ್ಮ ವೃತ್ತಿಗೆ ಅವರು ರಾಜೀನಾಮೆ ಕೊಟ್ಟು ಅವರು ಈ ಬಾಂಬ್ಸೆಪ್ಪನ್ನು ಕಟ್ಟಕ್ಕೆ ಪುಣಾ ಒಂದು ನಗರದಲ್ಲಿ ಪ್ರಾರಂಭ ಮಾಡ್ತಾರೆ. ಅದನ್ನು ಇಡೀ ದೇಶ ತುಂಬ ಆ ಒಂದು ವಿದ್ಯಾವಂತ ನೌಕರರನ್ನು ಸಂಘಟಿಸುತ್ತಾ ಸುಮಾರು 2 ಲಕ್ಷ ಒಂದು ವಿದ್ಯಾವಂತ ನೌಕರರನ್ನು, ಅದರಲ್ಲಿ IAS ಅಧಿಕಾರಿಗಳಾಗಿರ್ಬೋದು, IPS ಅಧಿಕಾರಿಗಳಾಗಿರ್ಬೋದು, ಡಾಕ್ಟರೇಟ್ ಪಡೆದಂಥ PhD ಅಧಿಕಾರಿಗಳಾಗಿರ್ಬೋದು, ಇಂಜಿನಿಯರ್ಸ್ಗಳಾಗಿರ್ಬೋದು, 2 ಲಕ್ಷ ಒಂದು ವಿದ್ಯಾವಂತ ನೌಕರರನ್ನು ಸರಿಯಾದ ರೀತಿಯಲ್ಲಿ ಸಂಘಟನೆ ಮಾಡಿ ಇವತ್ತೇನು SC, ST, OBC ಧಾರ್ಮಿಕ ಅಲ್ಪಸಂಖ್ಯಾತರ ಸಮಸ್ಯೆಗಳು ಸ್ವತಂತ್ರ ಬಂದು ಇಷ್ಟು ದಿನ ಆದರೂ ಕೂಡ ಸಮಸ್ಯೆಗಳಾಗೇ ಹೋದವ. ಸಂವಿಧಾನ ಯಥಾವತ್ತವಾಗಿ ಜಾರಿ ಆಗಿಲ್ಲ. ಸಂವಿಧಾನ ಜಾರಿ ಮಾಡ್ತಕ್ಕಂಥ ಜಾಗದಲ್ಲಿ ಸಂವಿಧಾನ ವಿರೋಧಿಗಳೇ ಕೂತ್ಕೊಂಡಾರ. ಆ ಸಂವಿಧಾನ ಒಂದು ಯಥಾವತ್ತವಾಗಿ ಬಾಬಾ ಸಾಹೇಬರು ಹೇಳ್ದಂಗೆ ಜಾರಿಯಾಗಿತ್ತಪ್ಪ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ ಪ್ರಾರಂಭದಲ್ಲಿ ಏನು 1952ರಲ್ಲಿ ಏನು ನೆಹರು ಅವರು ಏನು ಸರ್ಕಾರ ಬಂತು, ಆ ಸರ್ಕಾರದಲ್ಲಿ ಬಾಬಾ ಸಾಹೇಬರು ಈ ಸಂವಿಧಾನನ ಒಂದು ಸಬ್ಮಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಈ ಸಂವಿಧಾನ. ಈ ಸಂವಿಧಾನ ಇವಾಗೇನು ಸರ್ಕಾರ ಇದೆ, ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ಇದನ್ನು ಯಥಾವತ್ತವಾಗಿ ಜಾರಿ ಮಾಡಿದ್ರೆ ಇದು 20 ವರ್ಷಗಳಲ್ಲಿ ಈ ಭಾರತ ದೇಶದಲ್ಲಿ ಅವಿದ್ಯಾವಂತ ಒಂದು ಅಂತಕ್ಕಂಥದ್ದು ಯಾರೂ ಇರೋಂಗಿಲ್ಲ.
ಎಲ್ಲರೂ ಶಿಕ್ಷಣವಂತರಾಗ್ತಾರೆ, ಎಲ್ಲರೂ ಉದ್ಯೋಗವಂತರಾಗ್ತಾರೆ. ಇವತ್ತು ಯಾರು ಬಡವ ಶ್ರೀಮಂತ ಅಂತಕ್ಕಂಥವ್ರು ಇರಲ್ಲ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬ ನಾಗರಿಕರು ಅವಕಾಶ ಸಿಗ್ತದೆ. ಎಲ್ಲರೂ ಒಂದು ಹ್ಯಾಪಿಯಾಗಿ, ಖುಷಿಯಾಗಿ, ಸಮೃದ್ಧವಾಗಿ ಈ ದೇಶದಲ್ಲಿ ವಾಸ ಮಾಡ್ತಾರೆ. ಅಂಥ ಒಂದು ಅದ್ಭುತವಾದಂಥ ಅಂಶಗಳು ಈ ಸಂವಿಧಾನದಲ್ಲಿದೆ. ಆದರೆ ಇದು ಯಥಾವತ್ತವಾಗಿ ಜಾರಿ ಮಾಡಿದಾಗ ಸಾಧ್ಯ ಅದ. ಒಂದು ವೇಳೆ ಇದು ಯಥಾವತ್ತವಾಗಿ ಜಾರಿ ಆಗಲಿಲ್ಲ ಅಂದ್ರೆ ಮುಂದೆ ಈ ದೇಶದಲ್ಲಿ ಈ ಸಂವಿಧಾನನ ಧ್ವಂಸ ಮಾಡ್ತಕ್ಕಂಥ ವಿಚಾರನೂ ಕೂಡ ಎಚ್ಚರಿಕೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿ ಆದಂಥ ನೆಹರು ಅವರು ಬಾಬಾ ಸಾಹೇಬರಲ್ಲಿ 20 ವರ್ಷಗಳ ಹೇಳ್ತಾ ಇದ್ದೀರಿ, ನಾನು 10 ವರ್ಷದಲ್ಲಿ ನಮ್ಮ ಸರ್ಕಾರ ಇದನ್ನು ಯಥಾವತ್ತವಾಗಿ ಜಾರಿ ಮಾಡಿ ನೀವು ಹೇಳಿದಂಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥದ್ದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಇನ್ನೂ ತನಕ ಆಗಿಲ್ಲ. ಆ ಒಂದು ವಿಷಯನ ಇಟ್ಕೊಂಡು ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು ಬಾಬಾ ಸಾಹೇಬ್ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿ ನಾನು ನೌಕರಿ ಮಾಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತೇಳಿ ಅವರು ರಿಸೈನ್ ಮಾಡಿ ಬಾಂಬ್ ಶೇಪ್ ಕಟ್ಟಿದ್ರು. ಬಾಂಬ್ ಶೇಪ್ ಕಟ್ಟಿದ ನಂತರ ಸುಮಾರು 10 ವರ್ಷಗಳ ಕಾಲ ಇಡೀ ಭಾರತ ದೇಶ ತುಂಬಿ ಅವರೆಲ್ಲ ನೌಕರರನ್ನು ಒಗ್ಗೂಡಿಸಿ 1984ರಲ್ಲಿ ಬಾಂಬ್ ಶೇಪು BS4 ಕಟ್ಟಿದ ನಂತರ 1984ರಲ್ಲಿ ಬಹುಜನ ಸಮಾಜ್ ಪಾರ್ಟಿ ಸ್ಥಾಪನೆ ಮಾಡ್ತಾರೆ. ಯಾಕಂದ್ರೆ ಆ ಸರ್ಕಾರಗಳು ಸರಿಯಾಗಿ ಮಾಡಿದ್ರೆ ಇನ್ನೊಂದು ಪಕ್ಷ ಬೇಕಾಗ್ತಿಲ್ಲ ಅಂತಕ್ಕಂಥದ್ದು ಕೂಡ ಕಾನ್ಶಿರಾಮ್ ಅವ್ರ ವಿಚಾರ. ಈ ಸಂದರ್ಭದಲ್ಲಿ ಎಲ್ಆರ್ ಬೋಸ್ಲೇಕರ್, ಶರಣು ಹಂಗರಗಿ, ಮಹಾದೇವ್ ದನ್ನಿ, ಮೈಲಾರಿ ಶಳ್ಳಗಿ ಸೇರಿದಂತೆ ಬಹುಜನ ಸಮಾಜ ಪಕ್ಷದ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಸಿ ಬರಗಾಲ ಎಂದು ಘೋಷಿಸಿ ಎಕರೆಗೆ 25,000 ಪರಿಹಾರ ನೀಡುವಂತೆ ಆಗ್ರಹಿಸಿ ಎಸ್ಯುಸಿಐ ಪ್ರತಿಭಟನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪಾದಯಾತ್ರೆ. ಪ್ರಣವಾನಂದ ಸ್ವಾಮೀಜಿ. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮೇಲೆ ಹಲ್ಲೆ ಪ್ರಕರಣ ದಾಖಲು. ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕ ದಾದಾ ಸಾಹೇಬ್ ಕಾನ್ಶಿರಾಮ್ ರವರ 19ನೇ ಪುಣ್ಯಾನುಮೋದನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.